ಕ್ರಾಂತಿ ಮೂವಿಲಿ ನೀವು ದರ್ಶನ್ ಅವ್ರ ಜೊತೆ ಮಾತಾಡಿದ್ರಿ. ಆಮೇಲೆ ನನ್ಗೆ ಗೊತ್ತಾಯಿತು ನೀವು ಅವ್ರಿಗೆ ಪೆಟ್ ಆಗಿಬಿಟ್ಟಿದ್ರಿ, ಪೆಟ್ ಕಿಡ್ ಆಗಿದ್ರಿ ಅಂತ ಅಂದು. ಸೊ ಆ ಮೆಮೊರೀಸ್ನ ರೀಕಾಲ್ ಮಾಡೋದಾದರೆ ದರ್ಶನ್ ಸರ್ ಜೊತೆ ಆ್ಯಕ್ಚುಲಿ ಬೆಸ್ಟ್ ಮೆಮೊರೀಸ್ ಇದೆ ನಂದು ಅಂತ ಹೇಳ್ಬೋದು. ನಾನು ನಿಮ್ಗೆ ಹೇಳೋದಲ್ಲ, ಅಪ್ಪು ಸರ್ನ ಎಷ್ಟು ಇಷ್ಟಪಡ್ತಾ ಇದ್ದೆ. ಇವಾಗ ಒಂದು ಇಂಡಸ್ಟ್ರಿಯಲ್ಲಿ ಯಾವುದಾದ್ರೂ ಒಂದು ಹೀರೋ ನನ್ನ ಇಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ರೆ ಅಂದರೆ ಅದು ಅಪ್ಪು ಸರ್ ನನ್ನ ತುಂಬ ಚೆನ್ನಾಗಿ ಮಾತಾಡಿಸ್ತಾಯಿದ್ರು. ಎಲ್ಲೇ ನೋಡಿದ್ರು, ಎಷ್ಟೇ ಕ್ರೌಡ್ ಇದ್ದರು, ಎಲ್ಲೇ ಇದ್ದರೂ ನನ್ನ ನೋಡಿದ ತಕ್ಷಣ ಅಕಸ್ಮಾತ್ ನಾನು ಅವ್ರ ಕಣ್ಣಿಗೆ ಬಿದ್ದರೆ ಸಾಧ್ಯ ಆದರೆ ಇಲ್ಲಿ ಕರೆದು ಮಾತಾಡ್ಸಿದ್ರು. ತುಂಬ ಕ್ರೌಡ್ ಇದ್ದರೆ ಅಲ್ಲೇ ಇರು, ಇಷ್ಟು ದೂರ ಬರಬೇಡ, ಓಕೆನಾ ಎಲ್ಲ ಫೈನ್ ಅಂತ ದೂರದಿಂದ ಮಾತಾಡ್ಸ್ಕೊಂಡು ಮಾಡ್ತಾಯಿದ್ರು. ನಾನು ಆ ಒಂದು ರೆಸ್ಪಾನ್ಸ್ನ, ಆ ಒಂದು ಪ್ರೀತಿ ಅವ್ರೇನು ನನಗೇನು ಕೊಡ್ತಾಯಿದ್ರು ಅಷ್ಟೇ ಇದು ನಾನು ದರ್ಶನ್ ಸರಲ್ಲಿ ನೋಡಿದ್ದೀನಿ. ಬಿಕಾಸ್ ನನಗೆ ದರ್ಶನ್ ಸರ್ ಅಂದರೆ ಫಸ್ಟ್ ತುಂಬ ಭಯ ಇತ್ತು. ಅವ್ರನ್ನ ಅಂದರೆ ಅವ್ರ ಹೈಟು, ಅವ್ರ ಪರ್ಸ್ನಾಲಿಟಿ ಅದನ್ನ ನೋಡಿದ್ರೇ ಭಯ ಆಗ್ತಿತ್ತು ನನಗೆ. ಅವ್ರ ಜೊತೆ ಶೂಟ್ ಅಂದಾಗ ದರ್ಶನ್ ಸರ್ ಬರ್ತಾರೆ ಹೆಂಗೋ ಏನೋ ಅನ್ನೋದೆಲ್ಲ ಆಯಿತು. ಬಟ್ ಫಸ್ಟ್ ಡೇಯಿಂದನೇ ಎಷ್ಟು ಚೆನ್ನಾಗಿ ಮಾತಾಡಿಸ್ಬಿಟ್ರು ಅಂದರೆ ತುಂಬ ಖುಷಿ ಆಗೋಯ್ತು ನನಗೆ. ಇಷ್ಟು ಸಿಂಪಲ್, ಇಷ್ಟು ಚೆನ್ನಾಗಿ ಮಾತಾಡಿಸ್ತಾರ ಅಂತ. ನನ್ನ ಅಲ್ಲೆಲ್ಲ ನಿಂತಿದ್ದೆ ಸೀನಲ್ಲಿ ಕರೆದು ಕೆನ್ನೆ ಹಿಂಗೆ ಇನ್ಬಿಟ್ಟು ಎಷ್ಟು ಕ್ಯೂಟ್ ಆಗಿದೆಯಾ ನೀನು, ಏನು ನಿನ್ನ ಹೆಸರು ಅಂತೆಲ್ಲ ಮಾತಾಡಿಸಿ ಅಲ್ಲಿಂದ ಶುರುವಾಗಿದ್ದು. ನೆಕ್ಸ್ಟ್ ಪ್ರತಿದಿನ ಶೂಟಿಂಗ್ ಇದ್ದಾಗ ನನಗೆ ಎಷ್ಟು ದೊಡ್ಡ ದೊಡ್ಡ ಚಾಕ್ಲೇಟ್ಸ್ ತೊಗೊಂಬರ್ತಾಯಿದ್ರು. ಆಮೇಲೆ ಫ್ರೀಯಾಗಿ ನಾನು ಎಲ್ಲೋ ಒಂದು ಕಡೆ ನಮ್ದೊಂದು ಗ್ರೂಪ್ ಒಂದಷ್ಟು ಜನ ಹುಡುಗಿರು ಇರ್ತಿದ್ವಿ, ಒಂದು 6 ಜನ ಹುಡುಗಿರು ಇರ್ತಿದ್ವಿ. ನಾವು ಹಿಂಗೆಲ್ಲ ಕೂತ್ಕೊಂಡು ನಮ್ಮ ಶಾರ್ಟ್ ಇಲ್ಲದೆ ಹಿಂಗೆ ಸುಮ್ಮನೆ ಚೇರ್ ಹಾಕೊಂಡು ಕೂತಾಗ ಅವ್ರದ್ದೇನಾದ್ರು ಶಾರ್ಟ್ ಫ್ರೀ ಇದ್ದು ಹಂಗೆ ಕೂತಾಗ ಅಲ್ಲಿ ಅಷ್ಟು ದೂರದಿಂದ ನಾನು ನೋಡಿ ಈ ಬಾಯ್ಲಿ ನೀನು ಅಂತ ಕರೆಸಿ ಚೇರ್ ಹಾಕ್ರೋ ಇವಳಿಗೆ ಅಂತ ಪಕ್ಕದಲ್ಲಿ ಚೇರ್ ಹಾಕ್ಸ್ಕೊಂಡು ಕೂತ್ಕೊಂಡು ಹೇಳು ಏನು ಸಮಾಚಾರ, ಏನು ಕತೆ ಏನು ಅಂತೆಲ್ಲ ಮಾತಾಡಿಸ್ಕೊಂಡು ಕೂತ್ಕೋತಾಯಿದ್ರು. ಸೊ ಹಿ ವಾಸ್ ವೆರಿ ಮಚ್ ಸ್ವೀಟ್. ನನಗೆ ದರ್ಶನ್ ಸರ್ ಇಷ್ಟು ಸ್ವೀಟ್ ಆಗಿರ್ತಾರ ಅಂತ ಗೊತ್ತಾಗಿದೆ ಅವ್ರ ಜೊತೆ ವರ್ಕ್ ಮಾಡಾದ್ಮೇಲೆ. ಅದಾದಮೇಲೆ ಆಚೆ ಸಿಕ್ಕಿದ ಮೇಲೂ ಅಷ್ಟೇ, ಶೂಟಿಂಗಲ್ಲೇನೋ ಚೆನ್ನಾಗಿ ಎಲ್ಲರ ಜೊತೆ ಕ್ರ್ಯೂ ಇರ್ತಾರೆ, ಕ್ಯಾಸ್ಟ್ ಎಲ್ಲ ಇರ್ತಾರೆ, ಫ್ರೀ ಆಗಿರ್ತಾರೆ, ಮಾತಾಡ್ಸ್ಕೊಂಡಿರ್ತಾರೆ. ಬಟ್ ಆಚೆ ಯಾವುದೋ ಒಂದು ಈವೆಂಟಲ್ಲಿ ನಾನು ಅವ್ರನ್ನ ಮಾತಾಡಿಸ್ಲೇಬೇಕು, ನನಗೆ ಹಂಗೆ ತಲೆಯಲ್ಲಿ ಬಂದುಬಿಟ್ಟಿತ್ತು. ಇಲ್ಲ ನಾನು ಅವ್ರನ್ನ ಇವತ್ತು ಮಾತಾಡಿಸ್ಬೇಕು, ಎಷ್ಟೊಂದು ದಿನ ಆಗೋಗಿತ್ತು ಅಂತ. ಅಷ್ಟು ಕ್ರೌಡಲ್ಲಿ ಆ ವಿಡಿಯೋ ಎಷ್ಟು ವೈರಲ್ ಆಗೋಗಿತ್ತು ಅಂದರೆ ಅವಾಗ ಯಾವುದೋ ಇಂಡಿಪೆಂಡೆನ್ಸ್ ಡೇಯಲ್ಲಿ HSR ಲೇಔಟಲ್ಲಿ ಏನೋ ಈವೆಂಟ್ ಮಾಡ್ತಾಯಿದ್ರು. ದರ್ಶನ್ ಸರ್ ಗೆಸ್ಟ್ ಅದಕ್ಕೆ. ಅಲ್ಲಿನ ಮಿನಿಸ್ಟರ್ ಅವ್ರಿಗೆ ಬೆಳ್ಳಿ ಇದೇನೋ ಕೊಟ್ಟರು, ಗೊತ್ತಿಲ್ಲ, ಬೆಳ್ಳಿ ಗದೆ ಕೊಟ್ಟರು. ಆ ಒಂದು ಟೈಮಲ್ಲಿ ಎಲ್ಲ ಬಾಡಿ ಗಾರ್ಡ್ಸ್ ಹಾಗೆ ಫುಲ್ ಕ್ರೌಡ್ ಆಗೋಗಿದೆ. ನಾನು ಇಷ್ಟ ಅಲ್ಲೆಲ್ಲ ಹೋಗ್ಬಿಟ್ಟು ದರ್ಶನ್ ಸರ್ ಇಷ್ಟು ಅದು ಯಾರಿಗೂ ಗೊತ್ತೇ ಆಗಲಿಲ್ಲ. ನನ್ನ ಸ್ಟೇಜ್ ಮೇಲೆ ಅವ್ರು ಮಾತಾಡ್ಸ್ಬೇಕಷ್ಟೇ ಅಂತ ಸ್ಟೇಜ್ ಎತ್ಕೊಂಡು ಹೋಗ್ಬಿಟ್ಟು ಹಾಯ್ ಅಂತ ಅಂದೆ. ಆಮೇಲೆ ಹೋಗ್ಬಿಟ್ಟು ಅವ್ರು ಸಿಂಪಲ್ ಆಗಿ ಹಾಯ್ ಮಾಡಿ ಏಯ್ ನೀನಾ ಬಾಯ್ಲಿ ಅಂತ ಕರೆದ್ಬಿಟ್ಟು ಲಾಸ್ಟ್ ಡೇ ಶೂಟಿಗೆ ಏಂತಕ್ಕೆ ಬರಲಿಲ್ಲ ನೀನು, ನನ್ನ ಮೂವಿ ಶೂಟಿಗೆ ಡೇಟ್ ಕೊಡಲ್ವಾ ನೀನು, ಅಷ್ಟು ಬ್ಯುಸಿ ಆಗೋಗಿದೆಯಾ ನೀನು ಅಂತ. ಆ್ಯಕ್ಚುಲಿ ಇನ್ನೊಂದು ಮೂವಿ ಒಪ್ಕೊಂಡ್ಬಿಟ್ಟಿದ್ವಿ, ಅದು ಡೇಟ್ ಕ್ಲಾಶ್ ಆಗಿ ಲಾಸ್ಟ್ ಡೇ ಒಂದು ದಿನ ಶೂಟ್ ಕೊಡೋಕ್ಕಾಗಲಿಲ್ಲ. ನೋಡು ಆಮೇಲೆ ಫ್ರೆಂಡ್ಗೆ ನೋಡು ಇವಳು ಈಗಲೇ ನನ್ನ ಮೂವಿಗೆ ಡೇಟ್ ಕೊಡ್ತಾ ಇಲ್ಲ ಇವಳು, ಇನ್ನು ಮುಂದೆ ಹೆಂಗೆ ನನ್ನ ಜೊತೆ ಇನ್ನು ಹೀರೋಯಿನ್ ಆಗಿ ಯಾವಾಗ ಮಾಡೋದು ನೀನು ಮಾಡ್ತೀಯ ನೀನು ಈಗಲೇ ಹಿಂಗ ನೀನು ಅಂತೆಲ್ಲ ತಮಾಷೆ ಮಾಡಿ ಹಿಂಗೆನ್ನೆಲ್ಲ. ಅವಾಗಲೂ ಅಷ್ಟೇ ಅವ್ರ ಸಿಂಬಲ್ ಅದೇ, ಎಲ್ಲಾದರೂ ಸಿಕ್ಕಿದಾಗ ಏನಾದರೂ ಮಾಡಿದಾಗ ಹಿಂಗೆನ್ನೆ ಹೇಗಿಂತಾರೆ. ಸೊ ಅಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ನಂಗೆ ಅವಾಗ ಇನ್ನೂ ಖುಷಿ ಆಗೋಯ್ತು. ಇಷ್ಟು ಕ್ರೌಡಲ್ಲೂ ನನ್ನ ಕರೆದು ಲಿಲಿಪುಟ್ ಅಂತ ಕರೀತಾರೆ ಅವರು, ಇಲ್ಲಿವರೆಗೂ ಲಿಲಿಪುಟ್ ಅಂತಲೇ ಕರೆಯೋದು. ಲಿಲಿಪುಟ್ ಬಾಯ್ಲಿ ಅಂತ ಕರೆದು ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ರು. ಸೊ ತುಂಬ ಖುಷಿ ಇದೆ. ಅಂದರೆ ಅಪ್ಪು ಸರ್ ಹೆಂಗೆ ನನ್ನ ಮಾತಾಡ್ಸಿದ್ರು, ಸಿಕ್ಕಿದಾಗ ಅಟ್ಲೀಸ್ಟ್ ದೂರದಲ್ಲ ನಾನು ನೋಡಿದಾಗ ಅಟ್ಲೀಸ್ಟ್ ಒಂದು ಸ್ಮೈಲ್ ಮಾಡಿ ಒಂದು ಹೆಂಗಿದೆ ಅಂತೆಲ್ಲ ತಿಳ್ಕೊತಾರಲ್ಲ, ಅದೆಲ್ಲ ನಂಗೆ ದರ್ಶನ್ ಸರಲ್ಲಿ ನೋಡಿದಾಗ ತುಂಬ ಖುಷಿ ಆಯಿತು. ಓಕೆ, ಸೊ ನಾನು ಇನ್ನೊಂದು ವಿಚಾರ ಕೇಳಬೇಕು ನಿಮಗೆ. ಅದೇನೋ ಮ್ಯಾನೇಜರ್ ಆಗಿ ಮಾಡ್ಕೊಳ್ತೀಯಾ ಅಂತ ಕೇಳಿದ್ರಂತೆ ದರ್ಶನ್ ಅವರು, ಏನು ಕತೆ ಅದು? ಅದೇ ಅಂದರೆ ಹಿಂಗೆ ಹೇಳಿದ್ ಲಾಸ್ಟ್ ಡೇಟ್ ಕೊಟ್ಟಿರ್ಲಿಲ್ವಲ್ಲ, ಹಂಗೆ ಇದು ಮಾಡಿದಾಗ ಅವ್ರ ಫ್ರೆಂಡ್ ಹತ್ರ ಹೇಳ್ತಾಯಿದ್ರು. ಅಂದರೆ ಇದು ಶೂಟಿಂಗ್ ಸೆಟ್ಟಲ್ಲಿ ಆಗಿದ್ದು. ಇವಾಗ ಹಿಂಗೆ ಫ್ರೀ ಆಗಿ ಕೂತಾಗ ಪಕ್ಕದಲ್ಲಿ ಕರೆದು ಚೇರ್ ಹಾಕಿ ಕೂರಿಸಿ ಬಾ ಇವಾಗ ಮಾತಾಡಿ, ನೆಕ್ಸ್ಟು ಇವಾಗ ನೀನೇನೋ ಹಿಂಗೆ ಮಾಡ್ತಾಯಿದ್ಯಾ, ಆಮೇಲೆಲ್ಲ ದೊಡ್ಡ ಹೀರೋಯಿನ್ ಆಗೋಗ್ತೀಯ ನೀನು, ಆಮೇಲೆ ನಮ್ಮ ಕೈಗೆಲ್ಲ ಸಿಗಲ್ಲ, ಈಗಲೇ ನಾವು ಮಾತಾಡ್ಕೊಂಬಿಡೋಣ, ನೆಕ್ಸ್ಟ್ ನೀನೇನೋದು ಹೀರೋಯಿನ್ ಆದರೆ ನಿನಗೆ ನಾನೇ ಪರ್ಸನಲ್ ಮ್ಯಾನೇಜರ್ ಆಗ್ತೀನಿ, ನಿನ್ನದು ಪೇಮೆಂಟ್ಸ್ ಎಲ್ಲ ನಾನೇ ಮಾತಾಡ್ತೀನಿ, ಯಾರು ಏನು ಇದು ಮಾಡೋಂಗಿಲ್ಲ, ಏನು 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 ನಿನ್ನ ಒಪಿನಿಯನ್ ಏನು ಹೇಳು, ನಮ್ದು ಎಷ್ಟು ಪರ್ಸೆಂಟೇಜ್ ಇದು ಮಾಡೋಣ ಅಂತೆಲ್ಲ ಮಾತಾಡ್ಕೊಂಡು ಅಂದರೆ ಫನ್ನಿಯಾಗಿ ಮಾತಾಡ್ಕೊಂಡು ಇರ್ತಾಯಿದ್ರು.
ಅಂದರೆ ಸೆಟ್ಟಲ್ಲಿ ಒಂದು ಸೀರಿಯಸ್ ವಾತಾವರಣ ಅಥವಾ ದರ್ಶನ್ ಸರ್ ಬಂದ್ರೆ ಇವಾಗೆಲ್ಲ ಹಿಂಗಿರ್ಬೇಕು ಆ ಥರ ಏನಿಲ್ಲ. ದರ್ಶನ್ ಸರ್ ಬಂದ್ರೆ ನಮ್ಗೆ ಇನ್ನೂ ಖುಷಿ, ನಾವಿನ್ನೂ ಫ್ರೀ ಆಗಿರ್ಬೋದು. ಸ್ಕ್ರೀನ್ ಪ್ರೆಸೆನ್ಸ್ ನಿಮ್ಗೆ ಜಾಸ್ತಿ ಮಾಡಿಕೊಟ್ರು. ಒಂದು ಶಾರ್ಟಲ್ಲಿ ತುಂಬ ಚಿಕ್ಕ ಶಾರ್ಟ್, ಅದು ಕ್ರಾಂತಿ ಮೂವಿಯಲ್ಲಿದೆ. ಅದು ಹೆಂಗೆ ಅದೇನೋ ಸ್ಕೂಲ್ ಬಿಡೋ ಸೀನು. ಒಂದು ಸೀನಲ್ಲಿ ರಚಿತಾರಾಮ್ ಅಕ್ಕ ಹಿಂದೆ ಶಾರ್ಟ್, ಅದು ಒಂದು ಶಾರ್ಟಲ್ಲಿ ಹಿಂದೆ ಇದ್ದೀನಿ, ಅವ್ರು ರಿಯಾಕ್ಷನ್ ತೋರಿಸ್ತಾ ಇದ್ದಾರೆ ಸ್ಕೂಲ್ ಬೀಳಿಸ್ತಾ ಇರೋದು. ಮತ್ತು ಸ್ಕೂಲ್ನ ತೋರಿಸ್ಬಿಟ್ಟು ಹಿಂಗೆ ತೋರಿಸ್ತಾರೆ ನಮ್ಮ ಕಡೆ. ಆವಾಗ ಹಿಂದೆ ನಿಂತಿದ್ದು ನೋಡಿ, ನೀನು ಯಾಕೆ ಹಿಂದೆ ನಿಂತಿದ್ಯಾ ಅಂತ ಅಂದ್ಬಿಟ್ಟು ರಚಿತಾರಾಮ್ ಅಕ್ಕಂಗೆ ರೇಗಿಸ್ತಾ ಇದ್ರು. ಮುಂದೆ ನೀನು ಅವಳನ್ನ ಬ್ಲಾಕ್ ಮಾಡಬಾರ್ದು, ಮುಂದೆ ಅವಳೇ ಬರೋದು ಇಂಡಸ್ಟ್ರಿಗೆ ಹೀರೋಯಿನ್ ಆಗಿ, ಮುಂದೆ ಬಿಡು ಅವಳನ್ನ, ನಿನ್ನ ಮುಂದೆ ನಿಲ್ಸ್ಕೊ ಅವಳನ್ನ ಅಂದ್ಬಿಟ್ಟು ನನ್ನ ಮುಂದೆ ನಿಲ್ಸಿದ್ರು. ಆಮೇಲೆ ಕಂಟಿನ್ಯೂಟಿ ಅದು ಆ್ಯಕ್ಚುಲಿ ಹಿಂದೆನೇ ಇರಬೇಕಿತ್ತು. ಆ ಸ್ಕೂಲ್ ಶಾರ್ಟ್ ತೋರಿಸಿದಾಗ ನಾನು ಆಲ್ರೆಡಿ ಮುಂದೆ ನಿಂತ್ಬಿಟ್ಟಿದ್ದೀನಿ. ಅದು ನೋಡಿದಾಗ ನಾನೇ ಅನ್ಕೋತಾ ಇದ್ದೆ, ಇದನ್ನು ದರ್ಶನ್ ಸರ್ ಹೇಳಿ ಮಾಡಿಸಿದ್ದಲ್ವಾ ಅಂತ. ಸೊ ಅವ್ರು ಪ್ರತಿಯೊಂದರಲ್ಲೂ ಅಷ್ಟೇ, ನಾನು ಸೆಟ್ಟಲ್ಲಿ ಇದ್ದರೆ ನಂದು ಅವ್ರದ್ದು ಶೂಟ್ ಒಂದೇ ದಿನ ಇದ್ದಾಗ ನಾನು ಎಲ್ಲೇ ಇದ್ರು ಏನೇ ಇದು ಮಾಡ್ತಾಯಿದ್ರು, ನನ್ನ ಇಬ್ಬರು ಅವ್ರ ಶಾರ್ಟ್ ಇಲ್ಲದೆ ಫ್ರೀ ಆಗಿದ್ರೆ ಕರೆದು ಕೂರಿಸಿ ಮಾತಾಡಿಸ್ಕೊಂಡು ಸೊ ಫುಲ್ ತಮಾಷೆ ಮಾಡಿಕೊಂಡು ಜಾವಿಯಲ್ ಆಗಿರ್ತಾಯಿದ್ರು. ಡೇಟ್ ಕೊಟ್ರಾ ನೀವು ಅವಾಗ ದರ್ಶನ್ ಅವರಿಗೆ? ಹಾಂ, ಅದೊಂದು ದಿನ ಡೇಟ್ ಕೊಟ್ವಿ. ಅದು ಲಾಸ್ಟ್ ದಿನ ಒಂದು ದಿನ ಅವ್ರ ಜೊತೆ ಮಿಸ್ ಆಗೋಯ್ತು. ಲಾಸ್ಟ್ ಶೂಟ್ ಅವ್ರ ಜೊತೆ ಮಾಡೋಕ್ಕಾಗಲಿಲ್ಲ. ಈ ಈವೆಂಟ್ದು ಏನಾಯಿತು, ಆಲ್ಮೋಸ್ಟ್ ಒಂದು ವರ್ಷ 6 ತಿಂಗಳು, 1 ವರ್ಷ ಆದಮೇಲೆ ಸರ್ ಸಿಕ್ಕಿದ್ದು ನನಗೆ ದರ್ಶನ್ ಸರ್. ಅದ್ರ ಮಧ್ಯೆ ಎಲ್ಲೂ ಸಿಗಲೇ ಇಲ್ಲ. ಅವಾಗ 1 ವರ್ಷ ಆದಮೇಲೆ ಅಷ್ಟು ಚೆನ್ನಾಗಿ ಮಾತಾಡಿಸ್ಬಿಟ್ರಲ್ಲ, ಅದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ನೊಂದು ಏನಂದರೆ, ಈ ಸೆಟ್ಟಿಗೆ ಒಂದಷ್ಟು ಡೈರೆಕ್ಟರ್ಸು, ಒಂದಷ್ಟು ಹೀರೋಸು ಎಲ್ಲರೂ ಬರ್ತಾಯಿದ್ರು. ಅವರೆಲ್ಲ ನಾನು ಮುಂಚೆ ಮೂವೀಸ್ ಮಾಡಿರೋದು ಅಥವಾ ಇಂಡಸ್ಟ್ರಿಯಲ್ಲಿ ಅಪ್ಪಂಗೂ ಪರಿಚಯ, ನನಗೂ ಪರಿಚಯ. ಬರೋರೆಲ್ಲ ನನ್ನ ಮಾತಾಡ್ಸ್ತಾ ಇದ್ರಲ್ಲ, ಅದನ್ನು ನೋಡಿಬಿಟ್ಟು 1 ದಿನ 2 ದಿನ ನೋಡಿದ್ರು. ಆಮೇಲೆ 3ನೇ ದಿನ, ಏನು ಬರೋರೆಲ್ಲ ನಿನ್ನ ಮಾತಾಡಿಸ್ಬಿಟ್ಟು ನನ್ನ ಮಾತಾಡ್ಸ್ತಾರಲ್ಲ, ಏನು ಎಲ್ಲರೂ ಗೊತ್ತಾ ನಿನಗೆ ಅಂತ ಹಂಗೂ ಅದನ್ನು ರೇಗಿಸ್ತಾ ಇದ್ರು. ಸೊ ಒಂದು ಒಳ್ಳೆ ಮೆಮೊರೀಸ್ ಇದೆ ದರ್ಶನ್ ಸರ್ ಜೊತೆ. ಸೊ ನಾನು ಅವ್ರು ನನ್ನ ಜೊತೆ ಹೆಂಗಿದ್ರು, ನನ್ನ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು, ಅದನ್ನು ಯಾವಾಗಲೂ ನಾನು ಚೆರಿಷ್ ಮಾಡ್ತೀನಿ. ನಂಗೆ ಯಾವಾಗಲೂ ಅವ್ರು ಇಷ್ಟ. ಓಕೆ. ಸೊ ದರ್ಶನ್ ಅವರ ಇನ್ನೊಂದು ಸೈಡು ಅಂದರೆ ಸದ್ಯಕ್ಕೆ ಆಗಿರುವಂಥ ಬೆಳವಣಿಗೆಗಳ ಮಧ್ಯೆ ಇದೆಲ್ಲ ನಡೆದಿತ್ತು, ಸೆಟ್ಟಲ್ಲೂ ಇಷ್ಟೊಂದು ಜೋವಿಯಲ್ ಆಗಿದ್ರು, ಇದನ್ನೆಲ್ಲ ಕೇಳಿದಾಗ ನಿಜಕ್ಕೂ ಖುಷಿ ಆಗುತ್ತೆ. ಕಾಗದ ಮೂವಿ ಪ್ರಮೋಷನ್ಗೆ ನಾವು ಫೋನ್ ಮಾಡಿ ಹೇಳಿದ್ವಿ ಅವ್ರಿಗೆ. ಓಕೆ ಬನ್ನಿ ಬಾಸ್ನ ಮೀಟ್ ಮಾಡಿ ಅಂತ ಫೋನ್ ಮಾಡಿ ಹೇಳಿದರು. ಆವತ್ತು ತುಂಬ ಅರ್ಜೆಂಟಲ್ಲಿ ಕೂಡ ಇದ್ದರು ಅವರು. ಹೋಗಿದ ತಕ್ಷಣ ಮೂವಿ ಪ್ರಮೋಷನ್ ಅದಕ್ಕಿಂತ ನಂಗೆ ನನ್ನ ರಿಸಲ್ಟ್ಸ್ ತೋರಿಸ್ಬೇಕಿತ್ತು. ಅಪ್ಪು ಸರ್ಗೆ ನಾನು ಹೇಳೋಕ್ಕಾಗಿರಲಿಲ್ಲ. ಸೊ ಅಟ್ಲೀಸ್ಟ್ ದರ್ಶನ್ ಸರ್ ಹತ್ರ ಹೋಗಿ ಹಿಂಗೆ ರಿಸಲ್ಟ್ ಬಂದಿತ್ತೆ 10th ನಂದು ಅಂತ ಹೇಳಬೇಕು ಅಂತ ಇತ್ತು. ಸೊ ಮೋರ್ ಓವರ್ ಅದಕ್ಕೆ ಹೋಗಿದ್ದಿದ್ದು ನಾನು ಅವತ್ತು ಹೋದಾಗ ಕೂರಿಸಿ ಒಟ್ಟಿಗೆ ಜ್ಯೂಸ್ ಕುಡಿದ್ವಿ. ಆಮೇಲೆ ರಿಸಲ್ಟ್ಸ್ ಎಲ್ಲ ತೋರಿಸಿದಾಗ ಇಷ್ಟು ಒಳ್ಳೆ ಪರ್ಸೆಂಟೇಜ್ ತೆಗ್ದಿದ್ಯಾ, ಆಗಲೇ ಹೀರೋಯಿನ್ ಆಗಿ ಬೇರೆ ಮಾಡ್ತಾ ಇದೆಯಾ ನೀನು, ನನ್ನ ಜೊತೆ ಇನ್ನು ಯಾವಾಗ ಮಾಡ್ತೀಯಾ ಆಮೇಲೆ ಅಂತ ಅಂದ್ಬಿಟ್ಟು, ಒಳ್ಳೇದು ಇಷ್ಟು ಚೆನ್ನಾಗಿ ಓದ್ತೆ ಅಂತೆಲ್ಲ ಗೊತ್ತಿರಲಿಲ್ಲ ನನಗೆ, ಹಿಂಗೆ ಚೆನ್ನಾಗಿ ಓದು ಅಂತ. ನನಗೂ ಸ್ವೀಟ್ ತಿನ್ನಿಸಿ ಅವರು ಸ್ವೀಟ್ ತಿಂದು ಅವ್ರದ್ದೊಂದು ಅದು ಫೋಟೋ ಫ್ರೇಮ್ ಥರ ಮಾಡಿಸಿದೆ. ಅಲ್ಲಿ ಸೈನ್ ಬೇಕಿತ್ತು, ಆಟೋಗ್ರಾಫ್ ಎಲ್ಲ ಹಾಕ್ಸ್ಕೊಂಡು ಮೂವಿದು ಬೈಟ್ಸ್ ಬೇಕಿತ್ತು ಅಂದಾಗ ನಾನು ಫಸ್ಟ್ ಟ್ರೇಲರ್ ನೋಡ್ತೀನಿ, ಆಮೇಲೆ ಸಾಂಗ್ಸ್ ಎಲ್ಲ ವಾಟ್ಸಪ್ ಮಾಡಿಬಿಡಿ, ನಾನು ಕಾರಲ್ಲಿ ನೋಡ್ಕೊಂಡು ಹೋಗ್ತೀನಿ, ನಾನೇ ನನಗೆ ವಿಡಿಯೋ ಮಾಡಿ ಕಳಿಸ್ಕೊಡ್ತೀನಿ, ನಿಮ್ಮ ಟೀಮ್ ಏನು ಪರವಾಗಿಲ್ಲ ಇವತ್ತು ಆಗಲ್ಲ, ಆ್ಯಕ್ಚುಲಿ ಸ್ವಲ್ಪ ಕೆಲಸದ ಮೇಲೆ ಹೋಗಬೇಕಿತ್ತು ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮಾತಾಡಿಸ್ಬಿಟ್ಟು ಕಳಿಸ್ಕೊಟ್ರು ನಮ್ಮನ್ನ. ಅದಾದಮೇಲೆ ಒಂದು ಸ್ವಲ್ಪ ಒಂದೆರಡು ದಿನ ಆದಮೇಲೆ ಹಿಂಗೆ ನ್ಯೂಸ್ ಹಿಂಗೆ ಹಂಗೆ ಅಂತ ಬಂತು. ನನ್ನ ಜೊತೆ ಎಷ್ಟು ಚೆನ್ನಾಗಿದ್ರು, ನನ್ನ ಪ್ರತಿ ಸಲ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ರು, ಅದು ಯಾವಾಗಲೂ ನನಗೆ ಖುಷಿ ಕೊಡುತ್ತೆ. ಯಾವಾಗಲೂ ನನಗೆ ದರ್ಶನ್ ಸರ್ ಇಸ್ ಆಲ್ವೇಸ್ ಸ್ವೀಟ್ ಅಷ್ಟೇ.